ಧರ್ಮವನ್ನು ಪುನರ್ಸ್ಥಾಪಿಸಲು ನಾವು ಬ್ರಹ್ಮಾಂಡದ ಒಂದು ಲೇಖನಿಯಾಗಿ ಬದಲಾಗೋಣ. ಈ ಜಗತ್ತು ನಿಂತಿರುವುದು ಸತ್ಯದ ಮೇಲೆ. ಆದ್ದರಿಂದ ಸತ್ಯವನ್ನೇ ಹೇಳಿ ಮತ್ತು ಎಂದಿಗೂ ಸುಳ್ಳನ್ನು ಹೇಳದಿರಿ ಎಂದು ಶ್ರೀ ನಾರಾಯಣ ಗುರುಗಳು ಹೇಳಿದ್ದಾರೆ. ನಾವು ಇಂದಿನ ನಮ್ಮ ಸಮಾಜವನ್ನು ನೋಡಿದರೆ ನಮಗೆ ಸತ್ಯ ಮತ್ತು ಧರ್ಮ ಕಾಣುವುದಿಲ್ಲ. ಸ್ವಂತ ಮನಸ್ಸಾಕ್ಷಿಗೆ ಮೋಸ ಮಾಡುವುದರಿಂದ ಹಿಡಿದು ಸುಳ್ಳು ಹೇಳುವುದು, ಕುಟುಂಬಕ್ಕೆ ಮೋಸ ಮಾಡುವುದು, ನಿಂದನೆ ಮತ್ತು ಶೋಷಣೆ ಮಾಡುವುದು, ಕೆಲಸದ ಸ್ಥಳ, ಶಿಕ್ಷಣ ಸಂಸ್ಥೆ, ಆಸ್ಪತ್ರೆ, ಎಲ್ಲಾ ತರಹದ ವ್ಯವಹಾರಗಳಲ್ಲೂ, ಸರ್ಕಾರ ಹಾಗೂ ಮಾಧ್ಯಮದವರೆಗೂ ಸಮಾಜದ ಪ್ರತಿಯೊಂದು ವಲಯದಲ್ಲೂ ಅಸತ್ಯ ಮತ್ತು ಅಧರ್ಮಗಳು ತುಂಬಿ ತುಳುಕುತ್ತಿದೆ. ಇಂದು ಜಗತ್ತು ಅಧರ್ಮದ ಉತ್ತುಂಗದಲ್ಲಿದೆ. ಇಷ್ಟೊಂದು ಮೌಲ್ಯಕ್ಕೆ ಧಕ್ಕೆಯಾದರೂ ಇದರ ಹೊರತಾಗಿಯೂ ಈ ಜಗತ್ತು ಇನ್ನೂ ಅಸ್ತಿತ್ವದಲ್ಲಿದೆ ಎಂದರೆ ಅದು ನಮ್ಮ ಮಹಾನ್ ಗುರುಗಳಂತಹವರ ಉತ್ತಮ ಚಿಂತನೆಗಳಿಂದಾಗಿ ಮಾತ್ರ. ನಮ್ಮಲ್ಲಿ ಸೂಕ್ಷ್ಮಲೋಕ ಮತ್ತು ಸ್ಥೂಲಲೋಕವೆಂಬ ಎರಡೂ ಕಡೆಗಳಲ್ಲಿ ಇನ್ನೂ ಪ್ರಪಂಚದ ಒಳಿತಿಗಾಗಿ ಕೆಲಸ ಮಾಡುತ್ತಿರುವ ಗುರುಗಳ ಪರಂಪರೆಯೇ ಇದೆ. ಇದರಿಂದ ನಾವು ಅರ್ಥಮಾಡಿಕೊಳ್ಳಬೇಕಾದದ್ದು ಇಷ್ಟೇ: ಕೋಟಿಗಟ್ಟಲೆ ಅಧರ್ಮಿಗಳ ಕೆಟ್ಟ ಆಲೋಚನೆಗಳನ್ನು ಒಬ್ಬ ಗುರುವಿನ ಒಳ್ಳೆಯ ಆಲೋಚನೆಗಳಿಂದ ಸಮತೋಲನಗೊಳಿಸಬಹುದು. ಆದರೆ ಈಗ ಆ ಸಮತೋಲನಕ್ಕೂ ಧಕ್ಕೆಯಾಗುತ್ತಿದೆ. ಇಂದು ಕೋಟ್ಯಂತರ ಜನರಲ್ಲಿ ಒಬ್ಬನೇ ಒಬ್ಬ ಆತ್ಮಜ್ಞಾನಿಯಾದ ಗುರುವನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲ. ಧರ್ಮದಲ್ಲಿ ವಾಸಿಸುವ ಸಮುದಾಯಗಳು ಬಹಳ ಕಡಿಮೆ. ಅಷ್ಟೇ ಅಲ್ಲ, ಕಾನೂನುಬಾಹಿರವಾಗಿ ನಡೆಯುತ್ತಿರುವ ಜನರು ಹೆಚ್ಚುತ್ತಿದ್ದಾರೆ. ಇದನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕವಾಗಿ ಪ್ರಬುದ್ಧರಾದ ಜನರ ಸಂಖ್ಯೆ ಮತ್ತು ಧರ್ಮದಲ್ಲಿ ವಾಸಿಸುವ ಜನರ ಸಂಖ್ಯೆ ಹೆಚ್ಚಾಗಬೇಕು. ಕೆಟ್ಟ ಆಲೋಚನೆಗಳನ್ನು ಒಳ್ಳೆಯ ಆಲೋಚನೆಗಳನ್ನಾಗಿ ಪರಿವರ್ತಿಸಬೇಕು. ನಮ್ಮ ಎಲ್ಲಾ ಆಲೋಚನೆಗಳು ಬ್ರಹ್ಮಾಂಡದಲ್ಲಿ ಹರಡಿಕೊಂಡಿವೆ. ದುಷ್ಟ ಚಿಂತೆಗಳು ಬಂದು ನಾವು ಅಧರ್ಮಿಗಳಾದಾಗ ನಾವು ಬ್ರಹ್ಮಾಂಡದೊಂದಿಗಿನ ಸಂಪರ್ಕವನ್ನು ಕಳೆದುಕೊಳ್ಳುತ್ತೇವೆ. ಕೆಟ್ಟ ಆಲೋಚನೆಗಳು ತುಂಬಿದಾಗ ನಾವು ದಾರ ಮುರಿದ ಗಾಳಿಪಟದಂತೆ ವಿಶ್ವದಿಂದ ಬೇರ್ಪಟ್ಟು ಗುರಿಯಿಲ್ಲದೆ ಬದುಕಲಾರಂಭಿಸುತ್ತೇವೆ. ಆದರೆ ಇಂದು ದುಷ್ಟಶಕ್ತಿಯು ಹೆಚ್ಚು ಹೆಚ್ಚು ಶಕ್ತಿಶಾಲಿಯಾಗುತ್ತಿದೆ. ಬ್ರಹ್ಮಾಂಡದ ರಕ್ಷಣಾತ್ಮಕ ತಡೆಗೋಡೆಯನ್ನು ಭೇದಿಸುತ್ತಿದೆ. ಇದು ಬ್ರಹ್ಮಾಂಡಕ್ಕೆ ಬೆದರಿಕೆಯಾದೊಡೆ ಬ್ರಹ್ಮಾಂಡವು ಅಂತಿಮವಾಗಿ ಮಾನವ ಜನಾಂಗವನ್ನೇ ಅಳಿಸಿಹಾಕುವ ಸಾಧ್ಯತೆಯಿದೆ. ಕೆಲವು ಜೀವಜಾಲಗಳು ಅಳಿವಿನಂಚಿನಲ್ಲಿವೆ ಎಂದು ನಮಗೆ ತಿಳಿದಿದೆ. ಹೀಗಾಗಿ ಬ್ರಹ್ಮಾಂಡದ ವಕ್ತಾರರಾದ ಗುರುಗಳು ಇಂತಹ ದೊಡ್ಡ ವಿಪತ್ತು ಸಂಭವಿಸದಂತೆ ತಡೆಯಲು ನಮಗೆ ಧರ್ಮದಲ್ಲಿ ನಡೆಯುವುದನ್ನು ಕಲಿಸುತ್ತಾರೆ. ನಿಮ್ಮ ಕುಟುಂಬ, ನಿಮ್ಮ ಸಮಾಜ ಅಥವಾ ಸರ್ಕಾರವನ್ನು ದೂಷಿಸುವುದರಲ್ಲಿ ಅರ್ಥವಿಲ್ಲ. ಇತರರು ಬಂದು ನಮ್ಮ ಸಂಸ್ಕೃತಿಯನ್ನು ನಾಶಮಾಡಿದರು ಎಂದು ಹೇಳುವುದರಲ್ಲೂ ಅರ್ಥವಿಲ್ಲ. ಏಕೆಂದರೆ ನಾವು ಅನುಭವಿಸುವ ಎಲ್ಲವೂ ನಮ್ಮ ಕರ್ಮಫಲದ ಫಲಿತಾಂಶವಾಗಿದೆ. ನಮ್ಮ ಸಂಸ್ಕೃತಿಯನ್ನು ನಾವು ರಕ್ಷಿಸಿಕೊಳ್ಳಲು ಸಾಧ್ಯವಾಗದ ಕಾರಣ ಈ ಪರಿಸ್ಥಿತಿ ಬಂದಿದೆ. ಉದಾಹರಣೆಗೆ, ಗಂಡ ಹೆಂಡತಿ ಮನೆಯಲ್ಲಿ ಜಗಳವಾಡಿದರೆ ಅನೇಕ ಜನರು ಅವರ ನಡುವೆ ಸಮಸ್ಯೆಗಳನ್ನು ಸೃಷ್ಟಿಸಲು ಬರುತ್ತಾರೆ. ನಮ್ಮ ಕುಟುಂಬವನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಅದೇ ರೀತಿ ಸನಾತನ ಧರ್ಮವನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಇದನ್ನು ಮಾಡಲು ನಾವು ಪ್ರತಿಯೊಬ್ಬರೂ ಸ್ವಯಂ ಸುಧಾರಣೆ ಮಾಡಿಕೊಳ್ಳಲು ಮತ್ತು ಸಾರ್ವತ್ರಿಕ ಕಾನೂನಿಗೆ ಅನುಸಾರವಾಗಿ ಬದುಕಲು ಮತ್ತು ಕಾನೂನನ್ನು ಪುನಃಸ್ಥಾಪಿಸಲು ಶ್ರಮಿಸಬೇಕು. ನಾವು ಧರ್ಮದ ಪ್ರಕಾರ ಬದುಕಿದರೆ ಇಡೀ ಬ್ರಹ್ಮಾಂಡದ ಯಾರೇ ಅಂದುಕೊಂಡರೂ ನಮ್ಮನ್ನು ಯಾರಿಂದಲೂ ನಾಶಮಾಡಲು ಸಾಧ್ಯವಿಲ್ಲ. ಅದೇ ಸತ್ಯದ ಮತ್ತು ಧರ್ಮದಲ್ಲಿನ ಶಕ್ತಿ ಯಾವುದೂ ನಮ್ಮ ಸಾಮರ್ಥ್ಯವಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಸಹ ಮುಖ್ಯವಾಗಿದೆ. ಬದಲಿಗೆ ಎಲ್ಲವೂ ನಾವು ಸಾರ್ವತ್ರಿಕ ಕಾನೂನಿನ ಪ್ರಕಾರ ಬದುಕಿದಾಗ ವಿಶ್ವವು ನಮಗೆ ನೀಡುವ ಆಶೀರ್ವಾದವಾಗಿದೆ. ಧರ್ಮದಲ್ಲಿ ವಾಸಿಸುವ ಮಾನವ ಸಮಾಜವನ್ನು ಸೃಷ್ಟಿಸುವ ಮೂಲಕ ಧರ್ಮದ ಸಮತೋಲನವನ್ನು ಹೆಚ್ಚಿಸುವ ಪ್ರಯತ್ನವನ್ನು ತಸ್ಮಯಿ ರವರು SMS ಧ್ಯಾನದ ಮೂಲಕ ಕಲಿಸಿಕೊಡುತ್ತಿದ್ದಾರೆ. ಇದುವೇ ಭವಿಷ್ಯದ ಪೀಳಿಗೆಗೆ ನಾವು ಪ್ರತಿಯೊಬ್ಬರೂ ಸಂಪಾದಿಸಬಹುದಾದ ದೊಡ್ಡ ಸಂಪತ್ತು. ಇದು ಬದಲಾವಣೆಯ ಆರಂಭವಷ್ಟೇ. ನಾವು ಪ್ರಾರಂಭಿಸಿರುವುದನ್ನು ಭವಿಷ್ಯದ ಪೀಳಿಗೆಗಳು ಕೈಗೆತ್ತಿಕೊಳ್ಳುತ್ತವೆ. ಆದರೆ ಆ ಬದಲಾವಣೆಯನ್ನು ಒಟ್ಟಾಗಿ ಪ್ರಾರಂಭಿಸುವ ಸಮಯ ಬಂದಿದೆ. ನಾವು ಮನುಷ್ಯರು ಸೃಷ್ಟಿ ಮಾಡಲು ಸಾಧ್ಯವಾಗದ ಕೆಲವು ವಿಷಯಗಳು ಅವೆಲ್ಲವೂ ಅದಾಗಿಯೇ ಸಂಭವಿಸುತ್ತವೆ. ಅದಕ್ಕಾಗಿ ನಾವು ಮಾಡಬೇಕಾಗಿರುವುದು ಸ್ವಯಂ ಶುದ್ಧ ಮತ್ತು ನಿಸ್ವಾರ್ಥರಾಗಿರುವುದು. ವಿಶ್ವವು ನಿಸ್ವಾರ್ಥ ವ್ಯಕ್ತಿಗಳ ಮೂಲಕ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ. ನಾವೆಲ್ಲರೂ ವಿಶ್ವದ ಲೇಖನಿಯಾಗೋಣ. ನಾವು ಮಾಡುವಂತದ್ದು ಏನೂ ಇಲ್ಲ, ಆದರೆ ನಾವು ನಿಸ್ವಾರ್ಥಿಗಳಾಗಿದ್ದಾಗ ಎಲ್ಲವನ್ನೂ ಬ್ರಹ್ಮಾಂಡವು ಆಶೀರ್ವಾದ ಮತ್ತು ಉಡುಗೊರೆಯಾಗಿ ನೀಡುತ್ತದೆ, ನಮ್ಮಿಂದ ಮಾಡಿಸುತ್ತದೆ. ಶ್ರೀ ನಾರಾಯಣ ಗುರುಗಳ ಮಾತುಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಅಧರ್ಮದ ಕಡೆಯಿಂದ ಗೆಲ್ಲುವುದಕ್ಕಿಂತ ಧರ್ಮದ ಕಡೆಯಿಂದ ಸೋಲುವುದು ಉತ್ತಮ. ಈಶ್ವರನನ್ನು ನಂಬಿ ಹೋಗುವವರನ್ನು ಈಶ್ವರನೇ ಸ್ವತಃ ರಕ್ಷಿಸುತ್ತಾನೆ. ನಿಸ್ವಾರ್ಥ ಸೇವೆಗೆ ಯಾವಾಗಲೂ ದೇವರ ಆಶೀರ್ವಾದ ಇದ್ದೇ ಇರುತ್ತದೆ.